ಯಾವ ಹುಡುಗಿ ಲವ್ ಅಲ್ಲಿ ಬೀಳಲ್ಲ, ನಾನ್ ಲವ್ ಮಾಡಲ್ಲ ಅಂತ ಅನ್ಕೊಂಡಿರ್ತಾರೋ ಡೆಫಿನೆಟ್ಲಿ ಅವ್ರ ಲವ್ ಅಲ್ಲಿ ಬಿದ್ದೇ ಬೀಳ್ತಾರೆ. ಯಾವ ಅನುಭವದಲ್ಲಿ ಸ್ವಲ್ಪ ಮಾತುಗಳು ನೆನಪಿಲ್ಲುತ್ತಾ ಹೋಗ್ತೀವಿ. ಯಾವ ಹುಡುಗರು ನನ್ ಲವ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರ ಆ ಹುಡುಗರಿಗೆ ಒಂದ್ ಹುಡುಗಿನೂ ಬೀಳಲ್ಲ. ಲವ್ ಮಾಡೋವಾಗ ಎಲ್ಲಾರುನು ಒಂದು ಸುಳ್ಳಿನ ಅಡಿಪಾಯ ಇಟ್ಕೊಂಡೇ ಲವ್ ಮಾಡ್ಕೊಂಡ್ ಬಂದಿರ್ತಾರೆ. ಅಂದ್ರೆ ಒಬ್ರನ್ನ ಮೆಚ್ಚಿಸಕ್ಕೋಸ್ಕರನೇ ಬಂದ್ಬಿಟ್ಟಿರ್ತಾರೆ. ಮದ್ವೆ ಆದ್ಮೇಲೆ ಅವರ ಬಂಡವಾಳ ಗೊತ್ತಾದ್ಮೇಲೆ ಸೊ ಏನಾಗುತ್ತೆ, ಬ್ರೇಕಪ್ಸ್ ಆಗಕ್ ಚಾನ್ಸಸ್ ಸಿಗುತ್ತೆ. ಮೋಸ ಹೋದರು ಪ್ರೇಮ ನಾವೇ ಕಂಡ ಕನಸು. ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ಹಾಗೂ ಸುಷ್ಮಾ ಗೌಡ MN ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯ ಸ್ವಾಗತ. ಅಂದ್ರೆ ಇವತ್ತು ನಾವು ತುಂಬಾ ದಿನಗಳ ನಂತರ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ. ಕಾರಣ ಇಷ್ಟೇ, ಸೋಷಿಯಲ್ ಮೀಡಿಯಾದಲ್ಲಿ ದಿನ ಬೆಳಗ್ಗೆ ಅಂತ ಸಾಕು ಮಲಗೋವರೆಗೂ ಮಲಗಿದ ಮೇಲೂ ಕೂಡ ನಾವು ನೋಡ್ತಾರೆ ವಿಚಾರ, ಗಂಡ ಹೆಂಡತಿನ ಕೊಂದು, ಹೆಂಡತಿ ಗಂಡನ ಕೊಂದು. ಸೊ ಈ ತರ ವಿಚಾರಗಳೇ ನೋಡ್ತಾ ಇದೀವಿ. ಇಲ್ಲಿ ದಾಂಪತ್ಯ ಜೀವನದಲ್ಲಿ ಬೆರೆತು ಬದುಕೋದಕ್ಕಿಂತ ಮರೆತು ಬದುಕೋದೇ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲಾ ಸಂಗತಿಗಳನ್ನ ನೋಡಿದಾಗ ನನಗೆ ಅನ್ಸಿದ್ದು ಒಂದು ಪ್ರಶ್ನೆ ಕೊಂಡಿದ್ದು, ಪ್ರೀತಿಗೂ ಮತ್ತೆ ಮದುವೆಗೂ ಏನ್ ವ್ಯತ್ಯಾಸ ಅಂತ ಅನಿಸ್ತಿದೆ ನನಗೆ. ಆ ಎರಡು ವಿಚಾರ ಬಗ್ಗೆ ನಾವು ಮಾತಾಡ್ತಾ ಒಂದಷ್ಟು ಮಾತುಗಳನ್ನ ನಿಮ್ಗೆ ತಿಳಿಸೋಣ ಅಂತ ಬಂದಿರೋದು ವಿಚಾರ. ಸೊ ಒಟ್ಟಾರೆಯಾಗಿ ಪ್ರೀತಿಲಿ ಇವತ್ತು ಅವ್ರದೇ ಆದಂತ ಕಲ್ಪನಾ ಲೋಕ ಇದೆ, ಮದುವೆ ಅಂದ್ರೆ ಅವ್ರದೇ ಆದಂತ ಒಂದು ಕಲ್ಪನಾ ಲೋಕ ಇದೆ. ಕಂಪ್ಲೀಟ್ ಆಗಿ ಎಲ್ಲರೂ ಕಲ್ಪನಾ ಲೋಕದಲ್ಲಿ ಜೀವಿಸುವಂತ ಜೀವಿಗಳಾಗ್ಬಿಟ್ಟಿದೀವಿ ಹೊರತು ವಾಸ್ತವ್ಯದಲ್ಲಿ ಬದುಕುವಂತ ಮನುಷ್ಯರಾಗಿ ನಾವು ಇಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾವಿಬ್ರು ಎಲ್ಲೋ ಒಂದ್ ಕಡೆ ವಾಸ್ತವ್ಯದಲ್ಲಿ ಬದುಕ್ತಾ ಇದೀವಿ ಅಂತ ಕಿಂಚಿತ್ತಾದ್ರೂ ಅನಿಸ್ತಿದೆ. ಯಾಕಂದ್ರೆ ಪ್ರೀತಿ ಮಾಡಿ ಈಗ ಮದುವೆ ಆಗಿದೀವಿ, ಮದುವೆ ಆಗಿ ಈಗ ಎಲ್ಲೋ ಒಂದ್ ಕಡೆ ಅಂದ್ರೆ ರಿಯಲಿಸ್ಟಿಕ್ ಜೀವನದಲ್ಲಿ ಬದುಕ್ತಾ ಇದೀವಿ ಅಂತ ಅನ್ಸುತ್ತೆ. ಆ ಅನುಭವದಲ್ಲಿ ಸ್ವಲ್ಪ ಮಾತುಗಳು ನೆನಪಿಲ್ಲುತ್ತಾ ಹೋಗ್ತೀವಿ. ಮೊದಲನೇದಾಗಿ ನಾನು ಮೇಡಮ್ ಅವ್ರನ್ನ ಕೇಳ್ಬಿಡ್ತೀನಿ, ಸುಷ್ಮಾ ಗೌಡ ಅಂತ ಇರೋರು. ಯಾಕೆಂದ್ರೆ ಅವ್ರು ಮಾತಾಡಿದ್ರೆ ಮುತ್ತುಗಳ ಬಿದ್ದೋಗ್ತವೆ ಅಂತ ಅವ್ರು ಮಾತಾಡಿದ್ರೆ ಕುತ್ಕೊಳ್ತಾರೆ. ಯಾವ ಬೋಳಿ ಮಗ ಹೇಳಿದ್ರಿ ಇರ್ಲಿ. ಮೊದಲನೇದಾಗಿ ನಾನು ನಿಮ್ಗೆ ಕೇಳೋದು, ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಯಾವ ತರ ಅಂತ ನೀವು ಅನ್ಕೊಂಡಿದ್ರಿ? ನಿಮ್ಗೆ ಯಾವ ತರ ಕಲ್ಪನೆ? ನಂಗ್ ಪ್ರೀತಿ ಅಂದ್ರೆ ನಾನು ಯಾವತ್ತು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನಾವು ಲವ್ ಅಲ್ಲಿ ಬೀಳಬಾರ್ದು ಅನ್ಕೊಂಡಿದ್ದಿದ್ದು, ಅಂದ್ಮೇಲೆ ಕಲ್ಪನೆ ಏನಕ್ ಮಾಡ್ಕೊಳಕ್ ಹೋಗೋಣ. ಎಲ್ರು ಸಹಜವಾಗಿ ಎಲ್ರು ಮತ್ತೆ ಎಲ್ರಿಗೂ ಅಷ್ಟೇ, ಯಾರು ಹೆಂಗಿರುತ್ತೆ ಅಂತ ಏನ್ ಇಮ್ಯಾಜಿನ್ ಮಾಡ್ಕೊಳಲ್ಲ. ಆ ಸಿಚುವೇಶನ್ ಬಂದಾಗ ಅವಾಗ ಅವ್ರು ನೋಡ್ತಾರೆ. ಅಲ್ಲಿ ಅದಕ್ ಮುಂಚೆ ಅಂದ್ರೆ ಈ ಶೋಕಿ ಅಂತ ಇರ್ತಾರೆ ನೋಡು, ನನ್ಗೊಬ್ಬ ಗೆಳೆಯ ಬೇಕು ಅನ್ನೋ ತರ ಇರೋರು ಅವ್ರು ಬೇಕಾದ್ರೆ ಕಲ್ಪನೆ ಮಾಡ್ಕೊಬಹುದು. ಕ್ಲಬ್ ನಲ್ಲಿ ಎಂಟ್ರಿ ಫಾರ್ ಕಪಲ್ಸ್ ಓನ್ಲಿ. ಅಂದ್ರೆ ನಿಮ್ಮಿಬ್ಬರಿಗೂ ಬಾಯ್ ಫ್ರೆಂಡ್ ಇಲ್ವಾ? ಬಟ್ ಯಾರು ಕಲ್ಪನೆ ಮಾಡ್ಕೊಂಡ್ ಲವ್ ಮಾಡಲ್ಲ ಅಂತ ಅನ್ಕೊಂತೀನಿ. ಲವ್ ಆದ್ಮೇಲೆ ಕಲ್ಪನೆ ಆಗ್ಬೋದು, ಬಟ್ ಕಲ್ಪನೆಯಿಂದ ಲವ್ ಆಗಲ್ಲ. ಅಂದ್ರೆ ಒಟ್ಟಾರೆ ನೀವು ಯಾವ್ದು ಕಲ್ಪನೆ ಇಟ್ಕೊಂಡಿರ್ಲಿಲ್ಲ? ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಅನುಭವ ಹೇಳ್ತಾ ಇದೀನಿ, ಬೇರೆಯವ್ರ ಹೆಂಗ ನಂಗೆ ಗೊತ್ತಿಲ್ಲ. ಲವ್ ಅಲ್ಲಿ ಬೀಳಲೇಬಾರ್ದು ಅನ್ನೋದು ನಿಮ್ಮಿದು. ಆದ್ರೆ ಇದು ಎಲ್ರು 100% ಯಾವ ಹುಡುಗಿ ಲವ್ ಅಲ್ಲಿ ಬೀಳಲ್ಲ, ನಾನ್ ಲವ್ ಮಾಡಲ್ಲ ಅಂತ ಅನ್ಕೊಂಡಿರ್ತಾರೋ ಡೆಫಿನೆಟ್ಲಿ ಅವ್ರ ಲವ್ ಅಲ್ಲಿ ಬಿದ್ದೇ ಬೀಳ್ತಾರೆ. ಹಾಗಂತ ಯಾರು ಕೂಡ ಪ್ರೀತಿ ಮಾಡೋದಿಲ್ಲ ಅಂತ ಎಂದು ಬಾಯಿ ಬಿಡೋದಿಲ್ಲ. ನೀವು ನೋಡಿ ಏನ್ ಹೇಳ್ಬೇಕು, ಏನ್ ಹೇಳುತ್ತ? ಸೊ ಅಂದ್ರೆ ಯಾವ್ದೇ ಕಲ್ಪನೆ ಇಲ್ಲ ನಿಮ್ಗೆ. ಯಾವ ಹುಡುಗರು ನನ್ ಲವ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರ ಆ ಹುಡುಗರಿಗೆ ಒಂದ್ ಹುಡುಗಿನೂ ಬೀಳಲ್ಲ. ಮಾತಿದು ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ. ಇದೇ ಹುಡುಗನ್ ಮದ್ವೆ ಆಗ್ಬೇಕು, ಇದೇ ಹುಡುಗಿನ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಬಟ್ ನೆರವೇರಲ್ಲ. ಬಟ್ ಅವ್ರೆ ನನ್ ಲವ್ ಅಂದ್ರೆ ಆಗಲ್ಲ, ಲವ್ ಸವಾಸಕ್ಕೆ ಬೇಡ, ಲವ್ ಹುಡುಗರು ಸವಾಸನೆ ಬೇಡ ಅಂತಿರ್ತಾರೆ. ಮನೆ ಪಕ್ಕದವ್ರನ್ನೇ ಲವ್ ಮಾಡ್ಕೊಂಡ್ಬಿಡ್ತಾರೆ. ಕ್ಲಾಸ್ ರೂಮ್ ಅಲ್ಲಿ ಹುಡುಗರನ್ನ ಲವ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಅಚಾನಕ್, ಅಂದ್ರೆ ಪ್ರೀತಿ ಅಂದ್ರೆ ಅಚಾನಕ್ ಆಗೋದು, ಆಕಸ್ಮಿಕವಾಗೋದು. ಇನ್ನೊಂದೇನು ಅಂದ್ರೆ ನಾವು ಯಾವ್ದನ್ನ ಗುರಿ ನಾವ್ ಅಲ್ಗ್ ಹೋಗ್ಬಾರ್ದು ಅಂತ ಅನ್ಕೊಂತೀವೋ ಅಲ್ಲಿಗೆ ಕರ್ಕೊಂಡ್ ಹೋಗುತ್ತೆ. ಯಾಕಂದ್ರೆ ನಾವ್ ಅಲ್ಗ್ ಹೋಗ್ಬಾರ್ದು ಅನ್ನೋದೇ ಮೈಂಡ್ ಸೆಟ್ ಇರ್ತೈತಿ ಅಂದ್ಮೇಲೆ ನಾವ್ ಅಲ್ಗೋಗಿ ಹೋಗ್ತೀವಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು, ಹೋಗ್ಲಿಕ್ಕೆ ಮನಸ್ಸುಂಟು. ನೀವು ಹೇಳ್ತಾರ ಕೇಳಿಸಿದ್ರೆ ಭಗವಂತನ ವಿಪರ್ಯಾಸ ಅಂತ ಹೇಳ್ಬೋದು. ಯಾವ ಉದ್ದೇಶ ಒಳ್ಳೇದಾಗಿರುತ್ತೆ, ಖಂಡಿತವಾಗ್ಲೂ ಗುರಿ ಮುಟ್ತಾರೆ ಅಂತ ಹೇಳ್ತಾರೆ. ಬಟ್ ಈ ಉದ್ದೇಶ ನಾನು ಅವ್ರಿಗೇ ಮದ್ವೆ ಆಗ್ಬೇಕು, ಅನ್ನೋ ಉದ್ದೇಶ ಒಳ್ಳೇದೇ, ಬಟ್ ಅದು ನೆರವೇರಲ್ಲ. ಅದ್ರ ಬಗ್ಗೆ ತುಂಬಾ ಲೋಪದೇಶಗಳಿದೆ, ಸಾಕಷ್ಟು ಮಾತುಗಳಿದೆ, ಅದನ್ನ ಮಾತಾಡ್ತಾ ಹೋಗೋಣ ಮುಂದಿನ ವಿಷಯಗಳಲ್ಲಿ. ಅಂದ್ರೆ ನಿಮ್ಮ ವಿಚಾರದಲ್ಲಿ ಕಲ್ಪನೆ ಇಲ್ಲ? ಕಲ್ಪನೆ ಇರಲ್ಲ. ಯಾವ್ದೇ ಲವ್ ಅಷ್ಟೇ, ಲವ್ ಅನ್ನೋದು ಒಂಥರ ಆಕಸ್ಮಿಕ. ಅದನ್ನ ಯಾರು ಕಲ್ಪನೆಯಿಂದ ಲವ್ ಆಗುತ್ತೆ ಅನ್ನೋದು ಬೇರೆಯವರ
ಆ ಚಿಂತನೆಗಳು ನನಗೆ ಬೇಡ. ನಿಮ್ಮ ಚಿಂತನೆ ನನ್ನ ನಿಮ್ ಕಲ್ಪನೆ ಇತ್ತ ಲವ್ ಅಂದ್ರೆ ಇಂತ ಹೇಳಿ? ಡೆಫಿನೆಟ್ಲಿ ನನಗೆ ಯಾವುದೇ ಕಲ್ಪನೆ ಇರ್ಲಿಲ್ಲ, ಯಾವುದೇ ಏನು ಅದ್ ಗಂಧಗಾಳಿನೂ ಗೊತ್ತಿರ್ಲಿಲ್ಲ. ಸೊ ಒಂದು ಪ್ರಪೋಸಲ್ ಬಂದಾಗ ಅವಾಗ ಕಲ್ಪನೆಗೆ ಇಳಿತಾರೆ ಹೊರತು ಪ್ರಪೋಸಲ್ ಬರಕ್ ಮುಂಚೆ ಯಾವುದೇ ಕಾರಣಕ್ಕೂ ಯಾವುದೇ ಕಲ್ಪನೆಗೂ ಇಲ್ದಿಲ್ಲ ನಾನು. ಪ್ರೀತಿಲಿ ಯಾವುದೇ ಕಲ್ಪನೆ ಇರಲ್ಲ. ಪ್ರೀತಿ ಮಾಡೋ ಹುಡುಗ ಈ ತರ ಇರ್ಬೇಕು, ಹುಡುಗಿ ಈ ತರ ಇರ್ಬೇಕು ಅನ್ನೋ ಕಲ್ಪನೆ ಇರ್ತದೆ. ಇದ್ದೇ ಇರುತ್ತೆ. ಈಗ ಎಲ್ಲರೂ ಕೇಳ್ತಾರಲ್ಲ ನಿಮ್ ಮದ್ವೆ ಆಗೋ ಹುಡುಗ ಹೆಂಗಿರ್ಬೇಕು ಅಂತ, ನಿಮ್ಗೂ ಕೇಳ್ತಾರೆ ನಿಮ್ ಮದ್ವೆ ಆಗೋ ಹುಡುಗಿ ಹೆಂಗಿರುತ್ತೆ, ಅವಾಗ ಕಲ್ಪನೆ ಸ್ಟಾರ್ಟ್ ಆಗುತ್ತೆ ಹೊರತು ಅದಕ್ ಮುಂಚೆ ಯಾವುದೇ ಕಲ್ಪನೆ ಇರಲ್ಲ. ಯಾರು ಕೇಳಲಿಲ್ಲ ಸಂದರ್ಭ ಬರ್ತಾನೆ, ಮೋಸ್ಟ್ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ ನನಗೆ. ಏನು ಮಾಡಕ್ಕಾಗಲ್ಲ. ಅಂದ್ರೆ ಓಕೆ ನೀವು ಕಲ್ಪನೆಯಲ್ಲಿ ಇದ್ರಾ ನಾನು ಲವ್ ಮಾಡ್ಬೇಕು ಅಂತ? ಈಗ ನನ್ ಕಲ್ಪನೆ ಹುಚ್ಚು ಕಲ್ಪನೆ ನಾನು. ಅಂದ್ರೆ ಆ ಒಂದು ವಯಸ್ಸು, ಆ ಒಂದು ಸಂದರ್ಭ ಬರ್ತದೆ. ಪ್ರತಿಯೊಬ್ಬ ಹುಡುಗಿ ಆಗಲಿ ಹುಡುಗಂಗ್ಲಿ ಆ ಒಂದು ವಯಸ್ಸು, ಆ ಒಂದು ಸಂದರ್ಭ ಬಂದೇ ಬರ್ತದೆ. ಬಂದಾಗ ಬರೀ ಕಲ್ಪನೆ ಅಲ್ಲ, ಹುಚ್ಚು ಮೀರಿ ಕಲ್ಪನೆ ಬರ್ತದೆ. ಸೊ ನನಗೆ ಆತರ ಈ ಸಿನಿಮಾಗಳು ಎಲ್ಲ ನೋಡ್ಬಿಟ್ಟಿರ್ತೀವಿ. ನೋಡಿದಾಗ ನಾವ್ ಆ ತರ ಲವ್ ಮಾಡ್ಬೇಕು, ಈ ತರ ಲವ್ ಮಾಡ್ಬೇಕು, ಹಿಂಗ್ ಸುತ್ತಾಡ್ಬೇಕು, ಆ ಮೆಥಡ್ ಅಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ ಮೈಂಡ್ ಸೆಟ್. ಹುಡುಗರಿಗೆ ಈ ತರ ಕಲ್ಪನೆ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಯಾವ ತರ ಕಲ್ಪನೆ ಇತ್ತು ಅಂದ್ರೆ ಲವ್ ಪ್ರೀತಿ ಅಂದ್ರೆ ಸಿನಿಮ್ಯಾಟಿಕ್ ಆಗಿ ಲವ್ ಮಾಡ್ಬೇಕು, ಐಶ್ವರ್ಯ ಮೇಲೆ ಸುತ್ತಾಡ್ಬೇಕು. ಕ್ರೇಜಿ ಸ್ಟಾರ್ ಲೆಕ್ಕ ಕ್ರೇಜಿ ಸ್ಟಾರ್ ಎಷ್ಟು ಕಾಸ್ಟ್ಲಿನೋ ಅವ್ರ ಲವ್ ಅದೇ ತರ ಅದಕ್ಕಿಂತ ಕಾಸ್ಟ್ಲಿ ಆಗಿರ್ಬೇಕು ಅಂತ ಒಂದು ಭ್ರಮೆಲೆ ಉಳ್ಕೊಂಡ್ಬಿಟ್ಟಿದೆ. ಕೂತ್ಗಳಲ್ಲಿ ಅದಾದ್ಮೇಲೆ ಭ್ರಮೆ ಯಾವಾಗ ಇದು ವರ್ಕ್ ಆಗಲ್ಲ. ಎಲ್ಲ ಲವರ್ಸ್ ಕ್ರೇಜಿ ಸ್ಟಾರ್ ಆಗಕ್ಕಾಗಲ್ಲ, ಎಲ್ಲ ಹೀರೋಯಿನ್ಸ್ ಖುಷ್ಬು ಮೇಡಮ್ ಆಗಕ್ಕಾಗಲ್ಲ. ಆ ಟೈಮಲ್ಲಿ ಕ್ರೇಜಿ ಸ್ಟಾರ್ ತರ ಲವ್ ಮಾಡ್ಬೇಕು ಅಂತ ಇಷ್ಟ ಆಗ್ಬಿಟ್ಟು ಆ ಭ್ರಮೆಲಿ ಇದ್ವಿ. ಬಟ್ ಅದು ಭ್ರಮೆಗೆ ಉಳ್ಕೋತು, ವಾಸ್ತವ ಬೇರೆನೆ ಆಗ್ಬಿಡ್ತು. ಓಕೆ, ಇವಾಗ ಟಾಪಿಕ್ ಬರ್ರಪ್ಪ. ಯಾಕೆ ಕಲ್ಪನೆ ನೆಕ್ಸ್ಟ್ ಅಂದ್ರೆ ಓಕೆ, ನಿಮಗೆ ಲವ್ ಅಂದ್ರೆ ಯಾವ್ದೇ ಕಲ್ಪನೆ ಇರ್ಲಿಲ್ಲ. ಲವ್ ಆದ್ಮೇಲೆ ಮದ್ವೆ ಆಗುತ್ತೆ. ಈ ಮದ್ವೆಯಲ್ಲಿ ನಿಮ್ ಮದ್ವೆ ಅಂದ್ರೆ ನೀವು ಯಾವ ತರ ಕಲ್ಪನೆ ಇಟ್ಕೊಂಡಿದ್ದೀರಿ? ಅಂದ್ರೆ ಇದ್ರಲ್ಲಿ ಫಸ್ಟ್ ಕೇಳೋದಾದ್ರೆ ಎಲ್ಲ ಲವರ್ಸ್ ಮದ್ವೆ ಆದ್ಮೇಲೆ ನಾನು ಈಗ ಲವ್ ಅಲ್ಲಿ ಹೆಂಗಿರ್ತೀನೋ ಮದ್ವೆ ಆದ್ಮೇಲೂ ಹಾಗೆ ಇರ್ತೀನಿ ಅಂತ ಅನ್ಕೊಂಡಿರೋದೇ ಮೊದಲನೇದಾಗಿ ಕಲ್ಪನೆ. ಯಾಕೆ ಅಂತ ಅಂದ್ರೆ ತಮ್ಮ ಫಸ್ಟ್ ಲವ್ ಬೇಸ್ ಪಾಯಿಂಟ್ ಅಂದ್ರೆ ಬೇಸ್ಮೆಂಟ್ ಹೇಗಿರುತ್ತೋ ಅದ್ರ ಮೇಲೆ ನಮ್ಮ ಲವ್ ಅಂದ್ರೆ ಮ್ಯಾರೇಜ್ ಲೈಫು ಅದೇ ತರ ಇರುತ್ತೆ. ಲವ್ ಅಲ್ಲೇ ಸುಳ್ಳಿನ ಅಡಿಪಾಯ ಹಾಕಿದ್ರೆ ಡೆಫಿನೆಟ್ಲಿ ಮದ್ವೆ ಆದ್ಮೇಲೆ, ಯಾಕೆಲ್ಲರೂ ಮದ್ವೆ ಆದ್ಮೇಲೆ ಡಿವೋರ್ಸ್ ಆಗ್ತವೆ, ಈ ಲವರ್ಸ್ ಗಳೆಲ್ಲ ಬೇಗ ಡಿವೋರ್ಸ್ ಆಗ್ಬಿಡ್ತಾರಪ್ಪ, ಲವ್ ಮ್ಯಾರೇಜ್ ಆದವರೆಲ್ಲರೂ ಡಿವೋರ್ಸ್ ಆಗ್ತೈತೆ. ಯಾಕೆ ಅಂತ ಅಂದ್ರೆ ಲವ್ ಮಾಡುವಾಗ ಎಲ್ಲಾರುನು ಒಂದು ಸುಳ್ಳಿನ ಅಡಿಪಾಯ ಇಟ್ಕೊಂಡೇ ಲವ್ ಮಾಡ್ಕೊಂಡ್ ಬಂದಿರ್ತಾರೆ. ಅಂದ್ರೆ ಒಬ್ರನ್ನ ಮೆಚ್ಚಿಸಕ್ಕೋಸ್ಕರನೇ ಬಂದ್ಬಿಟ್ಟಿರ್ತಾರೆ. ಮದ್ವೆ ಆದ್ಮೇಲೆ ಅವರ ಬಂಡವಾಳ ಗೊತ್ತಾದ್ಮೇಲೆ ಸೊ ಏನಾಗುತ್ತೆ, ಬ್ರೇಕಪ್ಸ್ ಆಗಕ್ ಚಾನ್ಸಸ್ ಸಿಗುತ್ತೆ. ಸೊ ಲವ್ ಮಾಡೋವಾಗೇನೆ ಮದ್ವೆ ಆದ್ಮೇಲೆ ನಾವ್ ಚೆನ್ನಾಗಿರ್ಬೇಕು ಅನ್ನೋದ್ ಏನಾರು ಇತ್ತು ಅಂದ್ರೆ ಲವ್ ಮಾಡೋವಾಗೇನೆ ಇರೋ ಸತ್ಯ ಹೇಳ್ಕೊಂಡು ಒಂದು ಒಂದು ನಂಬಿಕೆಯಿಂದ ಎಲ್ಲ ಸತ್ಯ ಹೇಳ್ಕೊಂಡ್ರೆ ಡೆಫಿನೆಟ್ಲಿ ಅದು ಮದ್ವೆ ಆದ್ಮೇಲೆ ಚೆನ್ನಾಗಿರುತ್ತೆ. ಅಂದ್ರೆ ಒಟ್ಟಾರೆ ನೀವು ಮದ್ವೆ ಆದ್ಮೇಲೆ ಯಾವ ತರ ಅನ್ಕೊಂಡ್ರಿ? ನನಗೆ ನೀವು ಬೇರೆಯವ್ರ ಚಿಂತನೆಗಳೇ ಜಾಸ್ತಿ ಹೇಳ್ತಾ ಇದ್ರು. ನನಗೆ ಬೇಕಾಗಿರೋದು ಮದ್ವೆ ಅಂದ್ರೆ ಯಾವ ತರ ಕಲ್ಪನೆ ಅನ್ಕೊಂಡಿದ್ರಿ? ನಾನು ಯಾವ್ದೇ ಕಲ್ಪನೆ ಇಟ್ಕೊಂಡೇ ಇರ್ಲಿಲ್ಲ ಮದ್ವೆ ಆದ್ಮೇಲೆ ಅನ್ನೋದು. ಯಾಕಂದ್ರೆ ಇವಾಗ ಹೆಂಗಿರ್ತೀವೋ ಮದ್ವೆ ಆದ್ಮೇಲೆ ಹಂಗೆ ಇರ್ತೀವಿ ಅನ್ನೋದೇ ನನ್ ಕಲ್ಪನೆ ಆಗಿತ್ತು. ಯಾಕೆ ಅಂತಂದ್ರೆ ಇವಾಗ ಯಾವ್ದೇ ಸುಳ್ಳಿನ ಅಡಿಪಾಯ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಮದ್ವೆ ಆದ್ಮೇಲೆ ನಾವ್ ಹಿಂಗೆ ಇರ್ತೀವಿ ಅನ್ನೋದೇ ನನ್ ನಂಬಿಕೆ ಇತ್ತು. ಅದೇ ತರನೇ ನಡೀತಾ ಇದೆ. ಕಲ್ಪನೆನೇ ಇಲ್ಲ ನಿಮ್ ಬದುಕಲ್ಲಿ? ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ, ಯಾವ್ದನ್ನು ಬಂದಿದ್ನ ತಗೊಂಡ್ ಹೋಗೋದಷ್ಟೇ. ಉಪೇಂದ್ರ ಅವರ ತರ ನೀವು? ಉಪೇಂದ್ರ ಅವ್ರ ತರ ಅನ್ನೋಕ್ಕಿಂತ ಒಂದ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅಲ್ವಾ ಡಿಸಪಾಯಿಂಟ್ ಆಗಕ್ ಚಾನ್ಸಸ್ ಇರೋದು. ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು. ಅಂದ್ರೆ ಕಲ್ಪನೆ ಎಕ್ಸ್ಪೆಕ್ಟೇಷನ್ ಟಚ್ ಆಗುತ್ತೆ. ಹೌದು. ಕಲ್ಪನೆ ಅಂದ್ರೆ ಏನು? ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ಹೋದ್ಮೇಲೆ ಏನಾಗುತ್ತೆ ಅಂದ್ರೆ ನನ್ಗ ಅದ್ ಬೇಕು ಅಂತ ಅನ್ಸಕ್ ಹೋಗುತ್ತೆ. ಅದ್ ಬೇಕು ಅಂದಾಗ ಅದು ಕಳ್ಕೊಂಡಾಗ ಆಗೋ ನೋವೇ ಬೇರೆ ತರ ಇರುತ್ತೆ. ಅದಕ್ಕೆ ಬೇಡ. ಓಕೆ, ನಿಮ್ ಪ್ರಕಾರ ಏನಂಗಿದ್ರೆ? ನನ್ ಪ್ರಕಾರ ಇಷ್ಟ. ನಾನು ಮದ್ವೆ ಅನ್ನೋದು ಕಲ್ಪನೆ ಇರ್ಲಿಲ್ಲ. ಎಲ್ರು ಮದ್ವೆ ಅಂದ್ರೆ ಆ ತರ ಕಲ್ಪನೆ ಇರುತ್ತೆ, ಈ ತರ ಕಲ್ಪನೆ ಇರುತ್ತೆ, ಮದ್ವೆ ಹಾಗೆ ಹೇಗೆ ಅಂತ. ಬಟ್ ನನ್ ಜೀವನದಲ್ಲಿ ಮದ್ವೆ ಆಗುತ್ತೆ ಅಂತ ಕಲ್ಪನೆನೂ ಇರ್ಲಿಲ್ಲ. ನಿಜವಾಗ್ಲು ನನಗೂ ಒಂದ್ ಮದ್ವೆ ಆಗ್ತದೆ. ಅಲ್ಲ, ನಿಮ್ಗೆ ಮದ್ವೆ ಆಗೋ ಕಲ್ಪನೆನೇ ಇರ್ಲಿಲ್ಲ, ಬಟ್ ಲವ್ ಹೆಂಗಪ್ಪ ಲವ್ ಹೆಂಗಪ್ಪ? ಆಮೇಲೆ ಲವ್ಗೂ ಮದ್ವೆಗೂ ವ್ಯತ್ಯಾಸನೇ ಇಲ್ಲ ನನಗೆ. ಅಂದ್ರೆ ಕನೆಕ್ಟೇ ಇಲ್ಲ ಅಂತ. ಲವ್ವೇ ಬೇರೆ, ಮದ್ವೆನೇ ಬೇರೆ. ಲವ್ವೇ. ನಾನು ಮದ್ವೆವರೆಗೂ ಹೋಗ್ತೀನಿ, ನನ್ನ ನಂಬಿಕೆ ಇಲ್ಲ ನನಗೆ. ಆ ಮಟ್ಟಕ್ಕೆ ನನ್ನ ಕಲ್ಪನೆ. ಬಟ್ ಮದ್ವೆ ಆಗುತ್ತೆ ಅನ್ನೋ ಕಲ್ಪನೆನೇ ಇಲ್ಲ. ಮದ್ವೆ ಅಂದ್ರೆ ಹಂಗೆ ಹಿಂಗೆ ಅಂತಾರೆ. ನನ್ ಬದುಕಲ್ಲಿ ನನಗ್ ಮದ್ವೆ ಆಗುತ್ತೆ ಅನ್ನೋದೇ ಕಲ್ಪನೆ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ನಮ್ಗೆ ನೀವು ಲವ್ ಮಾಡ್ತಾ ಇದ್ರೆ ಮದ್ವೆ ಆಗುತ್ತೆ ಅನ್ನೋ ಒಪ್ಪಿರ್ಲಿಲ್ವಾ? ಹೇಳಿದ್ನಲ್ಲ, ಅವಾಗ ನಮ್ದು ಕ್ರೇಜಿ ಲೈಫು.
ನಮ್ಗೆ ಆ ತರ ಕ್ರೇಜ್ ಇಲ್ಲ. ಬಿಡು ಲವ್ ಅಂದ್ರೆ ಹಂಗೆ ಹೆಂಗೆ ಅಂತ. ಲವ್ಗೆ ಅರ್ಥನೇ ಗೊತ್ತಿರ್ಲಿಲ್ಲ. ಓಪನ್ ಆಗಿ ಹೇಳ್ತೀನಿ, ಲವ್ಗೆ ಅರ್ಥನೇ ಗೊತ್ತಿರ್ಲಿಲ್ಲ. ಲವ್ ಅಂದ್ರೆ ಏನು, ಅದ್ರ ವ್ಯಾಲ್ಯೂ ಏನು, ಅದ್ರ ಆಳ ಏನು ಅಂತ ಗೊತ್ತೇ ಇರ್ಲಿಲ್ಲ. ಸೊ ಲವ್ ಮಾಡ್ಬೇಕು ಏನೋ ಅಂದ್ರೆ ಆ ಟೈಮಲ್ಲಿ ಆಡ್ಸುತ್ತೆ. ಸೊ ಆತರ ಬಂದ್ಬಿಟ್ವಿ. ಮತ್ ಮದುವೆ ಬಗ್ಗೆ ನಮ್ಗೆ ಯೋಚನೆನೇ ಇಲ್ಲ. ನನಗೆ ಮದುವೆ ಅಂತೂ ಆಗಲ್ಲ. ಅದ್ರ ಬಗ್ಗೆ ನಮ್ಗೆ ಯೋಚನೆನೂ ಇಲ್ಲ, ಕಲ್ಪನೆನೂ ಇಲ್ಲ. ಬೇಡವೇ ಬೇಡ ಅಂತ ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ. ಮದ್ವೆನೇ ಬೇಡ ಅಂತ. ಬಟ್ ಅಚಾನಕ್ ಆಯ್ತು. ಬಟ್ ಇಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಆಗಿದೆ ಏನಂದ್ರೆ, ಲೈಫ್ ಎಲ್ಲೋ ಕಿಂಚಿತ್ ಆದ್ರೂ ನಾವು ಬದುಕಬಲ್ಲೆ ಅಂತ ಭರವಸೆ ಬಂದಿದ್ದು. ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ, ಕಲ್ಪನೆ ಇರ್ಲಿಲ್ಲ. ಡೈರೆಕ್ಟ್ ಪ್ರೆಸೆಂಟ್ ಅಲ್ಲಿ ವಾಸ್ತವದಲ್ಲಿ ಬದುಕೋದು ಹೇಗೆ ಅಂತ ಡೈರೆಕ್ಟ್ ಭಗವಂತ ಅಲ್ಲಿ ಬಿಟ್ಬಿಟ್ಟ. ಅಂದ್ರೆ ಲವ್ ಅಲ್ಲಿ ಬಿದ್ದಾಗ್ಲೇನೆ ಗೊತ್ತಾಗಿದ. ಲವ್ ಅಲ್ಲಿ ಇದ್ದಾಗ ಕಲ್ಪನೆ ಇತ್ತು, ಆಗ ಲವ್ ಮಾಡ್ಬೇಕಿಲ್ಲ ಒಂದು. ಬಟ್ ಮದುವೆ ಅನ್ನೋ ವಿಚಾರದಲ್ಲಿ ಕಲ್ಪನೆನೂ ಇಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲ. ಡೈರೆಕ್ಟ್ ಆಗಿ ಪ್ರೆಸೆಂಟ್ ಅಲ್ಲಿ ವಾಸ್ತವದಲ್ಲಿ ಹೇಗ್ ಬರುತ್ತೆ ದಿನಗಳು, ಹೇಗ್ ಬರುತ್ತೆ ಸಂದರ್ಭಗಳು, ಅದನ್ನ ಫೇಸ್ ಮಾಡ್ಕೊಂಡು ಹೋಗ್ತಾ ಇರೋ. ಈಗ ಮದ್ವೆ ಅಂತಂದ್ರೆ ಹಳ್ಳಕ್ ಬಿದ್ದೆ ಅನ್ನೋದ್ ತರ ಹೇಳ್ತಾರ, ಅಥವಾ ಮದ್ವೆ ಆದ್ಮೇಲೆ ನಿನ್ನ ಫ್ರೀಡಮ್ ಕಳೆಯ ಅಂದ್ರೆ ಏನೇನೋ ಹೇಳ್ತಾರೆ. ಈಗ ಮದ್ವೆಗೆ 108 ಇದ್ ಮಾಡ್ತಾರೆ. ನಿಮ್ಮ ಒಪಿನಿಯನ್? ಅಂದ್ರೆ ಮದ್ವೆ ಹಳ್ಳಕ್ ಬಿದ್ದೆ ಅವೆಲ್ಲ ಏನಿಲ್ಲ. ನಿಜವಾದ ಮನುಷ್ಯನ ಒಂದು ವಯಸ್ಸಿಗೆ ಬಂದಂತೆ ಏನೇನಾಗ್ಬೇಕು ಎಲ್ಲ ಆಗ್ಬೇಕು. ಮದ್ವೆ ಆಗ್ಬೇಕು, ಮಕ್ಕಳಾಗ್ಬೇಕು, ಬದುಕು ಸಾಗಿಸ್ಬೇಕು. ಸೊ ಇದು ಮನುಷ್ಯನ ನೀತಿ ನಿಯಮ. ಸೊ ಪ್ರಕೃತಿ ನಿಯಮ ಏನೇನಿದೆ ಅದನ್ನ ಪಾಲಿಸ್ಕೊಂತ ಇರ್ಬೇಕು. ಬಿಟ್ರೆ ಅದನ್ನ ಯಾರ್ಯಾರು ಬಾಳಕ್ಕಾಗ್ದಿರೋ ಬದುಕಕ್ಕಾಗ್ದಿರೋ ಹೇಳೋಂತ ಮಾತು. ಮದ್ವೆ ಅಂತ ಹಳ್ಳಕ್ ಬಿದ್ಬಿಟ್ಟೆ, ನಿನ್ ಜೀವನ ಸೋಪ್ ಹೊರಟೈತಿ, ಏನೇನೋ ಮಾತು. ಮಾಡಕ್ಕಾಗ್ದಿರೋ ಕುಣಿಯಕ್ ಬಾರ್ದು ನೆಲ ಡೊಂಕು ಅನ್ನೋ ತರ ಈ ಮಾತುಗಳು ಆಡ್ತಾರೆ. ಸೊ ನನ್ನ ಅನ್ಸಿಕೆ, ನಾನು ಡೈರೆಕ್ಟ್ ಆಗಿ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ, ಕಲ್ಪನೆ ಇರಲಿಲ್ಲ. ಪ್ರೆಸೆಂಟ್ ಅಲ್ಲಿ ಬದುಕುವಂತ ಒಂದು ಸಂದರ್ಭ ಭಗವಂತ ಮಾಡ್ಕೊಟ್ಟ. ಹಾಗಾಗಿ ಈಗ ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಇದೀನಿ. ಸೊ ಪ್ರೆಸೆಂಟ್ ಅಲ್ಲಿ ಒಳ್ಳೇದು ಬರ್ತದೆ, ಕೆಟ್ಟದ್ದು ಬರ್ತದೆ, ಕಷ್ಟ ಏನೇ ಬರ್ತದೆ ಎಲ್ಲವನ್ನೂ ತಗೊಂಡು ಹೋಗ್ತಾ ಇರ್ತೀನಿ. ಯಾಕೆಂದ್ರೆ ಇದು ರಿಯಲ್ ಲೈಫ್. ಕಲ್ಪನೆಗೂ ರಿಯಲ್ ಲೈಫ್ ತುಂಬಾ ವ್ಯತ್ಯಾಸ ಇದೆ. ಕಲ್ಪನೆ ಮತ್ತೆ ರಿಯಲ್ ಲೈಫ್ ಎರಡು ಮಿಕ್ಸ್ ಮಾಡ್ಕೊಂಡು ಒಂದು ಬದುಕು ಚಿಂದಿ ಚಿತ್ರಾನ್ನ. ಆ ಚಿಂದಿ ಚಿತ್ರಾನ್ನ ಅನ್ನೋ ಬದುಕನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಈಗ ತುಂಬಾ ಫ್ರೆಶ್ ಆಗಿ ಕಲ್ಪನೆನೇ ಬೇರೆ, ವಾಸ್ತವನೇ ಬೇರೆ. ರಾತ್ರಿ ಮಲಗಿದಾಗ ಕನ್ಸ್ ಕಾಣೋಣ, ತೊಂದ್ರೆ ಇಲ್ಲ. 8 ಅವರ್ ಟೈಮ್ ಇರುತ್ತೆ, ಎಷ್ಟು ಬೇಕು ಕನ್ಸ್ ಕಾಣೋಣ. ಇನ್ ಮಿಕ್ಕಿದ ಟೈಮ್ ಇರುತ್ತೆ, ಆ ಟೈಮಲ್ಲಿ ಜೀವನ ಮಾಡೋಣ ಅಲ್ವೇ. ಕನಸೇ ಬೇರೆ, ಜೀವನನೇ ಬೇರೆ ಅಂತ ಅರ್ಥ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ. ಸೊ ಹಾಗಾಗಿ ಇಷ್ಟು ವಿಚಾರಗಳು ನಾವು ತಿಳ್ಕೊಬೇಕಾಗಿದ್ದು. ನಿಮ್ಮ ಅನುಭವ ಹೇಳಿದ್ರೆ, ನೀವು ಕಲ್ಪನೆ ಇರ್ಲಿಲ್ಲ, ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅಂತ. ನಮ್ಮ ವಿಚಾರದಲ್ಲಿ ಲವ್ ಅನ್ನೋ ವಿಚಾರದಲ್ಲಿ ಕಲ್ಪನೆ ಇತ್ತು, ಮದುವೆ ಅನ್ನೋ ವಿಚಾರದಲ್ಲಿ ನಾವು ಕಲ್ಪನೆ ಇಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲ, ವಾಸ್ತವ ಮಾತ್ರ ಬದುಕು. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಪ್ರೀತಿ ಮಾಡ್ತೀರಾ, ಮದುವೆ ಆಗ್ತೀರಾ, ಎರಡನ್ನೂ ಆಗ್ಬೇಕಾದ್ರೆ ಸಣ್ಣ ಆಸೆಗಳಿರ್ಲಿ, ಸಣ್ಣ ಕನಸುಗಳಿರ್ಲಿ, ಆದ್ರೆ ಸ್ವಲ್ಪವೂ ಕೂಡ ಕಲ್ಪನೆ ಇರಬಾರ್ದು. ಆಸೆನೇ ಬೇರೆ, ಕನಸೇ ಬೇರೆ, ಕಲ್ಪನೆನೇ ಬೇರೆ. ಕಲ್ಪನೆ ಇಟ್ಕೊಂಡ್ರೆ ಭ್ರಮಾಲೋಕ ಹುಚ್ಚಿಡಿಸುತ್ತೆ, ಅದೇ ವಾಸ್ತವದಲ್ಲಿ ಬದುಕೋದ್ರೆ ಹುಚ್ಚು ಬಿಡಿಸುತ್ತೆ. ಹಾಗಾಗಿ ನೀವು ಕಲ್ಪನೆ ಇಟ್ಕೊಳ್ದೆ, ಯಾವ್ದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ, ಪ್ರೆಸೆಂಟ್ ಅಲ್ಲಿ ಏನ್ ಬರುತ್ತೆ, ಒಳ್ಳೇದು ಕೆಟ್ಟದ್ದು, ಕಷ್ಟ ಸುಖ, ನೋವು ನಲುವು, ಮತ್ತೆ ನೀವೇನಿದ್ರು ಓಪನ್ ಅಪ್ ಆಗಿ ಹೇಳ್ಕೊಂಡ್ಬಿಡ್ಬೇಕು. ಲವ್ ಅಲ್ಲಿ ನನ್ನ ಹತ್ರ ಏನಿದೆ, ಇಷ್ಟಿದೆ, ಇಲ್ವಾ, ಇಲ್ಲ, ಇಷ್ಟೇ ಅಂತ ಹೇಳ್ಕೋಬೇಕು. ಅವಾಗ ಮದ್ವೆ ಆದ್ಮೇಲೆ ತುಂಬಾ ಈಸಿ ಆಗುತ್ತೆ. ಹೌದು, ಅವತ್ತು ಹೇಳಿದ್ರು ನಿಜ, ಇವತ್ತು ಹೇಳ್ತಾರೋದು ನಿಜ, ಪ್ರೆಸೆಂಟ್ ಅಲ್ಲಿ ಬರುತ್ತಾ ಇದ್ರೆ ಖಂಡಿತ ಜೀವನ ಸಾಗುತ್ತೆ. ಸೊ ಹಾಗಾಗಿ ನನ್ನ ಅನಿಸಿಕೆ. ಮತ್ತೆ ಇನ್ನೊಂದು ಲಾಸ್ಟ್ ಒಂದು ವಿಚಾರ ಹೇಳ್ಬಿಡ್ತೀನಿ. ಈ ಗಂಡ ಹೆಂಡತಿಗಳ ಸಂಬಂಧ ಯಾಕೆ ಕಿತ್ತೋಗ್ತಾ ಇದೆ ಅಂದ್ರೆ, ಗಂಡ ಏನೋ ಒಂದು ಕೋಪಕ್ಕೆ ಒಂದು ಮಾತು ಅಂದ ತಕ್ಷಣ ಹೆಂಡತಿ ಓಡೋಗಿ ತವ್ರ ಮನೆಗೆ ಹೋಗ್ಬಿಡ್ತಾಳೆ. ಸೊ ಅದ್ ಯಾವ ತರ ಆಗ್ಬಾರ್ದು. ಗಂಡ ಎಷ್ಟೇ ಹೊಡೆದ್ರು, ಎಷ್ಟೇ ಬೈದ್ರು, ಹೆಂಡತಿ ಆದಂತವಳು ಅವಳು ಕೂಡ ಒಂದೇಟ್ ಹೊಡೆದು ಗಂಡನಿಗೆ, ಅವಳು ಕೂಡ ಒಂದ್ ಮಾತು ಬೈದು, ಇಲ್ಲ ನಿನಗೆ ರಾತ್ರಿ ಏನ್ ಅಡುಗೆ ಮಾಡ್ಬೇಕು ಹೇಳು, ನಾನು ಮಾಡ್ತೀನಿ, ನಿನ್ಗೆ ಯಾವ ತರ ಬದುಕ್ಬೇಕು ಹೇಳು, ನಾನು ಬದುಕ್ತೀನಿ ಅಂತೇಳಿ ಅವಳು ಕೂಡ ವಾದ ಮಾಡಿ, ವಿವಾದ ಮಾಡಿ, ಚರ್ಚೆ ಮಾಡಿ ಅದೇ ಮನೆಗೆ ಇರ್ತಾಳಲ್ಲ, ಆ ಸಂಸಾರ ಖಂಡಿತವಾಗ್ಲು ಶಾಶ್ವತ ಉಳಿತಾರೆ. ಸೊ ಹಾಗಾಗಿ ಕೋಪಕ್ಕೆ ಮೂಗು ಕುಯ್ಕೊಂಡ್ರೆ ಮತ್ತೆ ಬರಲ್ಲ, ತಾಳ್ಮೆ ಕಳ್ಕೊಂಡ್ರೆ ಜೀವನ ಬರಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಎಷ್ಟೇ ಕೋಪ ಏನೇ ಬರ್ಲಿ ಅಲ್ಲಿ ಇದ್ಕೊಂಡೆ ಬಗೆಹರಿಸ್ಕೊಳ್ಳಿ. ಯಾಕಂದ್ರೆ ಪ್ರೆಸೆಂಟ್ ಅಲ್ಲಿ ಇದ್ಕೊಂಡು ಬಗೆಹರಿಸ್ಕೊಂಡ್ರೆ ಜೀವನ ಸಾಗಿಸ್ತದೆ ಅಂತ ಹೇಳ್ತಾರೆ. ಓಕೆನಾ? ನೋಡ್ತಾ ಇರಲ್ಲ ಇಷ್ಟು ವಿಚಾರಗಳು, ಪ್ರೀತಿಗೂ ಮತ್ತೆ ಮದುವೆಗೂ ನನಗಿದ್ದಂತ ಕಲ್ಪನೆ ಏನೋ, ಅವ್ರಿಗಿದ್ದಂತ ಕಲ್ಪನೆ ಏನೋ ಅಂತ ಎರಡು ಕೂಡ ನಾವು ತಿಳ್ಕೊಂಡಿದೀವಿ. ಕಲ್ಪನೆನೇ ಬೇರೆ, ಪ್ರೀತಿನೇ ಬೇರೆ, ಮದುವೆನೇ ಬೇರೆ, ಕಲ್ಪನೆನೇ ಬೇರೆ, ಎರಡೂ ಸಪ್ರೇಟ್. ಹಾಗಾಗಿ ಎರಡಕ್ಕೂ ಬೇರೆ ಬೇರೆ ಅಂತ ಅರ್ಥ ಇದೆ. ಅರ್ಥನ ತಿಳ್ಕೊಂಡು ಮುಂದೆ ಹೋಗ್ಬೇಕು, ಹಾಗೆ ಜೀವನ ಸಾರ್ಥಕರ ಆಗದು ಅಂತ ಹೇಳ್ತಾ ಇವತ್ತು ನಾವು ಈ ನಮ್ಮ ವಿಷಯ ಮುಗಿಸ್ತಾ ಇದೀವಿ. ಮುಂದಿನ ಎಪಿಸೋಡ್ ಅಲ್ಲಿ ಬೇರೆ ವಿಷಯನ ಕೊಡ್ತೀವಿ. ಸೊ ಅಲ್ಲಿವರೆಗೂ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ಹಾಗೂ ಸುಷ್ಮಾ ಗೌಡ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್.